ನಮಸ್ತೆ. ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಘವೇಂದ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಟ್ಯಾರೋ ರೀಡಿಂಗ್ ಮತ್ತು ಪೆಂಡುಲಮ್ ಇವೆರಡನ್ನು ಸೇರಿಸಿ ರೀಡಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಪೆಂಡುಲಮ್ ಅಂತ ಹೇಳುವಂಥದ್ದು ಕನ್ನಡದಲ್ಲಿ ದಿಕ್ಸೂಚಿ ಅಂತ ಕರೀತಾರೆ. ಇದು ಏನಕ್ಕೆ ಉಪಯೋಗಿಸ್ತಾ ಇದ್ದು ಅಂದರೆ, ಮೊದಲೆಲ್ಲ ಹಡಗಿನಲ್ಲಿ ಸಮುದ್ರದಲ್ಲಿ ಹೋಗಬೇಕಾದ್ರೆ ದಿಕ್ಕುಗಳನ್ನು ತಿಳಿಲಿಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಂಥದ್ದು. ಇದೇ ದಿಕ್ಸೂಚಿ ಹೀಲಿಂಗಲ್ಲಿ ಕೂಡ ಬಳಸ್ತಾರೆ. ಸ್ಪಿರಿಚುವಲ್ ಜರ್ನಿಯಲ್ಲಿ ಹೀಲಿಂಗ್ ಮತ್ತು ಹೆಲ್ತಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಥವಾ SR ಕ್ವಶನ್ಸ್ ತಿಳ್ಕೊಳ್ಳಿಕ್ಕೆ ಇದನ್ನು ಉಪಯೋಗಿಸ್ಲಿಕ್ಕಾಗತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಯೂನಿವರ್ಸಿಗೆ ನೀವು ಕ್ವಶನನ್ನು ಕೇಳಿದಾಗ ನಮ್ಮ ಸುಪ್ತ ಮನಸ್ಸು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಮೂಲಕ ಇದು ಆನ್ಸರನ್ನು ಕೊಡುತ್ತೆ. ಕೈಯನ್ನು ಹಿಡ್ಕೊಂಡು ಯಾರು ಅಲ್ಲಾಡಿಸುವಂಥದ್ದಲ್ಲ. ಇದೊಂದು ಕೇವಲ ಎನರ್ಜಿ ಬೇಸಾಗಿ ಕೆಲಸ ಮಾಡುವಂಥದ್ದು. ಈಗ ನಾವು ಕೆಲಸ ಮಾಡೋಣ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ SR ಕ್ವಶನನ್ನು ಇಟ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಾಗೆ ನಾವು ರೀಡಿಂಗನ್ನು ನೋಡೋಣ. ಮತ್ತು ಏಂಜಲ್ಸಿಂದ ನಿಮಗೇನು ಸಲಹೆ ಇದೆ ಅಂತ ನೋಡೋಣ. ನಾನಿಲ್ಲಿ 3 ಆಯ್ಕೆಗಳನ್ನು ಇಟ್ಟಿದ್ದೇನೆ. ಸ್ವಲ್ಪ ಕಣ್ಮುಚ್ಚಿ ಮೆಡಿಟೇಷನ್ ಮಾಡಿ ಮತ್ತೆ ಇದನ್ನು ಆಯ್ಕೆ ಮಾಡ್ಕೊಳ್ಳಿ. ಫಸ್ಟ್ ಒನ್ ಪರ್ಪಲ್ ಕಲರ್, ಸೆಕೆಂಡ್ ಒನ್ ಬ್ಲೂ ಮತ್ತು ಥರ್ಡ್ ಒನ್ ಬ್ರೌನ್ ಕಲರ್ ಇಟ್ಟಿದ್ದೇನೆ. ನಿಮ್ಮ ಆಯ್ಕೆ ಯಾವುದು ಅಂತ ನೀವೇ ಮಾಡ್ಕೊಳ್ಳಿ. ಮತ್ತು ಹಾಗೆ ಕರಾರುವಾದಂತಹ ಕ್ವಶನ್ SR ಬರುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಸಿದ್ಧ ಮಾಡಿ ಇಟ್ಕೊಳ್ಳಿ. ಯಾವುದೇ ಆಗಿರ್ಬೋದು, ನಿಮ್ಮ ಫ್ಯೂಚರಿನ ಯಾವುದೇ ಪ್ರಶ್ನೆಗಳಾಗಿರ್ಬೋದು, ಅದು ಮದುವೆ, ಕರಿಯರ್, ಎಂಥದ್ರ ಬಗ್ಗೆನೂ ನೀವು ತೊಗೊಳ್ಬೋದು ಪ್ರಶ್ನೆಗಳನ್ನು. ಅದಕ್ಕೆ ಆನ್ಸರ್ ಇಲ್ಲಿ ಸಿಕ್ಕುತ್ತೆ. ಮತ್ತು ಏಂಜಲ್ಸಿಂದ ಗೈಡೆನ್ಸ್ ಕೂಡ ಸಿಕ್ಕುತ್ತೆ. ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತೇನೆ. ಈಗ ಒಂದೊಂದೇ ಸ್ಕೆಚ್ ಪೆನ್ಗಳ ಕ್ವಶನ್ಗಳನ್ನು ತೊಗೊಳ್ಳಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಇದು ಈಗ ನಾನು ತೊಗೊಂಡಿರುವಂತಹದ್ದು ಪರ್ಪಲ್ ಕಲರ್. ಇದು ಸ್ಕೆಚ್ ಪೆನ್. ನೀವು ಯಾವುದೇ ಕ್ವಶನನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇದರ ಮೂಲಕ ನಾನು SR ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಕ್ವಶನಿಗೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಸ್ವಾಮಿಗಳು. ಓಕೆ, ನಿಮಗೆ ಇಲ್ಲಿ S ಅನ್ನುವಂತಹ ಆನ್ಸರ್ ಬಂದಿದೆ. ನಿಮ್ಮ ಯಾವುದೇ ಪ್ರಶ್ನೆಗಳು ಆಗಿದ್ದಲ್ಲಿ ಅದಕ್ಕೆ S ಅಂತ ಬಂದಿದೆ. ಹಾಗೆ ಗೈಡ್ಲೈನ್ಸ್ ಏನು ಅಂದರೆ, ಬಹುಶಃ ನೀವು ರಿಲೇಷನ್ಶಿಪ್ ಬಗ್ಗೆ ಕ್ವಶನನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅನಿಸುತ್ತೆ. ಇಲ್ಲಿ ರೊಮ್ಯಾನ್ಸ್ ಕಾರ್ಡ್ ಬಂದಿದೆ. ಹಾಗಾದ ಕಾರಣ ಮದುವೆ ವಿಚಾರ ಆಗಿರ್ಬೋದು, ಅಥವಾ ಪಾರ್ಟ್ನರ್ ಬಗ್ಗೆ ಆಗಿರ್ಬೋದು, ಅಥವಾ ಇನ್ಯಾವುದೇ ರಿಲೇಷನ್ಶಿಪ್ ಆಗಿದ್ರೂ ಕೂಡ ಅದು ನಿಮಗೆ ಏನು ಅಂತ ಹೇಳಿದ್ರೆ ಸಕ್ಸಸ್ಸನ್ನು ತೋರಿಸ್ತಾ ಇದೆ. ಇದಕ್ಕೆ ನಿಮ್ಮ ಏಂಜಲ್ಸ್ನ ಅನುಗ್ರಹ ಇದೆ. ಹಾಗೆ ಅದರ ಜೊತೆಗೆ ಮುಂಬರುವ ದಿನಗಳಲ್ಲಿ ಮದುವೆ ವಿಚಾರ ಆಗಿದ್ದರೆ ಪ್ರಪೋಸಲ್ಗಳು ಸಕ್ಸಸ್ ಆಗುವ ಅಂದಾಜಲ್ಲಿದೆ. ಇದು ನಿಮಗೆ S ಕಾರ್ಡ್. ಥ್ಯಾಂಕ್ ಯು. ಈಗ ನಾವು ನೆಕ್ಸ್ಟ್ ಕಾರ್ಡನ್ನು ತಗೊಳ್ಳೋಣ. ಬ್ಲೂ ಸ್ಕೆಚ್ ಪೆನ್ ಆಯ್ಕೆ ಮಾಡಿದವರು ನಿಮ್ಮ ಪ್ರಶ್ನೆಯನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಕರಾರುವಕವಾಗಿರಬೇಕು, ಪ್ರಶ್ನೆ ಕ್ಲಿಯರ್ ಆಗಿರಬೇಕು, SR ಆಗಿರಬೇಕು. ಓಕೆ, ನೆಕ್ಸ್ಟ್ ನೋಡಿ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ, ನೋ ಅಂತ ಬಂದಿದೆ. ಯಾರು ಬ್ಲೂ ಕಾರ್ಡನ್ನು ಆಯ್ಕೆ ಮಾಡಿದ್ದೀರಾ? ಓಕೆ, ಸರಿಯಾದಂಥ ಆನ್ಸರೇ ಬಂದಿದೆ. ನೋಡಿ, ಯಾಕೆಂದರೆ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಸದ್ಯದ ಮಟ್ಟಿಗೆ ಇದು ನೋ. ಆದ್ದರಿಂದಾಗಿ ರಿಮೈನ್ಸ್ ಪಾಸಿಟಿವ್ ಅಂದರೆ ಏನು ಅಂತ ಹೇಳಿದ್ರೆ, ಯಾವಾಗಲೂ ನಮ್ಮ ಆಲೋಚನೆಯನ್ನು ಧನಾತ್ಮಕವಾಗಿ ಇಟ್ಕೊಳ್ಬೇಕು ಅಲ್ವಾ. ಪ್ರಶ್ನೆ ನೀವು ತೊಗೊಂಡಿರುವಂಥ ಅದಕ್ಕೆ ಆನ್ಸರ್ ಸದ್ಯದ ಮಟ್ಟಿಗೆ ನೋ ಅಂತಲೇ ಬಂದಿದೆ. ಬಟ್ ಏನು ಅಂತ ಹೇಳಿದ್ರೆ, ಮುಂದೆ ಅದು ಫ್ಯೂಚರಲ್ಲಿ ನಿಮಗೆ ಪಾಸಿಟಿವೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಕೆಟ್ಟದ್ರ ಹಿಂದೆ ಸದಾ ಒಳ್ಳೆಯದು ಇದ್ದೇ ಇರ್ತದೆ. ಜೀವನದಲ್ಲಿ ಏನಾಗ್ತದೆ ಅಂದರೆ, ಮೊದಲು ಬೇಗ ಕೆಟ್ಟದ್ದು ನಡೆದು ಹೋಗುತ್ತೆ. ಯಾಕೆಂದರೆ ಅದರಿಂದ ಪಾಠ ಕಲಿತು ಒಳ್ಳೆಯದ್ರ ಕಡೆಗೆ ನಾವು ಹೋಗುವ ಅನ್ನೋ ಉದ್ದೇಶದಿಂದ ನಮ್ಮ ಕರ್ಮಗಳು ಅದೇ ರೀತಿಯಲ್ಲಿ ಫಾಲೋ ಆಗುವಂಥದ್ದು. ಯಾವುದೇ ಕೆಲಸವನ್ನು ತಗೊಳ್ಳಿ, ಅದನ್ನು ತುರ್ತಾಗಿ ಅದು S ಅಂತ ಆಗೋದು ಬಹಳ ಕಡಿಮೆ. ಅದು ಯಾವಾಗಲೂ ಅಷ್ಟೇ ನೋ ಕಡೆಗೆ ಹೋಗಿ ಮತ್ತೆ S ಕಡೆಗೆ ಹೋಗುತ್ತೆ. ಅದು ಮಾತ್ರ ಪರ್ಮನೆಂಟ್, ಯಾವಾಗಲೂ ಶಾಶ್ವತವಾಗುತ್ತೆ. ಆದ್ದರಿಂದಾಗಿ ಇದು ನೋ ಕಾರ್ಡ್. ಏಂಜಲ್ಸಿಂದ ನಿಮಗೆ ಹೇಳ್ತಾ ಇದ್ದಾರೆ, ದಯವಿಟ್ಟು ಪಾಸಿಟಿವ್ ಆಗಿ ಇರಿ, ಬದಲಾವಣೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಬ್ರೌನ್ ಕಲರ್. ಅವರ ಕ್ವಶನನ್ನು ರೆಡಿ ಮಾಡ್ಕೊಳ್ಳಿ. SR ನೋಡುವ. ಪೆಂಡುಲಮ್ ರೀಡಿಂಗ್ ಅನ್ನುವಂಥದ್ದು ಬಹಳ ಸುಲಭ.
ಆದರೆ ಏನು ಅಂತ ಹೇಳಿದ್ರೆ ನಮ್ಮ 7 ಚಕ್ರಗಳು ಬ್ಯಾಲೆನ್ಸಲ್ಲಿದ್ದರೆ ಮಾತ್ರ ಸರಿಯಾದ ಆನ್ಸರ್ ಬರುತ್ತೆ, ಇಲ್ಲದಿದ್ದರೆ ಅದು ಸರಿಯಾಗಿ ತೋರಿಸಲ್ಲ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ಓಕೆ, ನಿಮ್ಮ ಕ್ವಶನಿಗೆ ಆನ್ಸರ್ ನೀವೇ ನೋಡಿದ್ರಿ, ಎಸ್ ಅಂತ ಬಂದಿದೆ. ಈಗ ನಾನು ಏಂಜಲ್ ರೀಡಿಂಗಲ್ಲಿ ನೋಡೋಣ. ಏಂಜಲ್ ರೀಡಿಂಗ್ ಮೂಲಕ ನೋಡೋಣ. ವಿದಿನ್ ದಿ ನೆಕ್ಸ್ಟ್ ವೀಕ್, ವಿದಿನ್ ದಿ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಹೇಳಿದರೆ ಇನ್ನು ಕೆಲವೇ ವಾರಗಳಲ್ಲಿ ನೀವು ಏನು ಅಂದ್ಕೊಂಡಿದ್ದೀರೋ ಅದು ನಡೆಯುತ್ತೆ. ಬಿಸ್ನೆಸ್ ಆಗಿರ್ಬೋದು, ಅಥವಾ ಏನಾದರೂ ಜಾಬಿಗೆ ಪ್ರಯತ್ನ ಮಾಡ್ತಾ ಇರ್ಬೋದು, ಅಥವಾ ಬೇರೆ ಕಡೆ ವಿದೇಶಕ್ಕೆ ಹೋಗುವಂಥ ಪ್ರಯತ್ನದಲ್ಲಿರ್ಬೋದು, ಮ್ಯಾರೇಜ್ ಇರ್ಬೋದು, ಪಾರ್ಟ್ನರ್ಶಿಪ್ ಬಗ್ಗೆ ಇರ್ಬೋದು. ಯಾವುದೇ ವಿಚಾರ ಆಗಿದ್ದರೂ ಕೂಡ ಇನ್ನು ಕೆಲವು ವೀಕ್ಗಳಲ್ಲಿ ನೀವು ಅದನ್ನು ಪಾಸಿಟಿವ್ ಆಗಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಕಾರ್ಡನ್ನು ನೋಡಿದ್ದೀರಲ್ಲ, ಏಂಜಲ್ಸ್ ಕೂಡ ಅದಕ್ಕೆ ಎಸ್ ಅಂತ ಹೇಳಿದ್ದಾರೆ. ಈ ರೀತಿ ಕಾರ್ಡ್ಗಳು ಮತ್ತು ಪೆಂಡುಲಮ್ಗಳು ಏಕಬದ್ಧವಾಗಿ ನಿಮಗೆ ಆನ್ಸರನ್ನು ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ಪೆಂಡ್ಯುಲಮ್ ಅಂತ ಹೇಳುವಂಥದ್ದು ಒಂದು ಹೀಲಿಂಗ್ ಕ್ರಿಸ್ಟಲ್ ಆಗಿರುತ್ತೆ. ಇದು ಎಮೆಥಿಸ್ಟ್. ಆ್ಯಕ್ಚುಲಿ ಎಮೆಥಿಸ್ಟನ್ನು ಏನಕ್ಕೆ ಉಪಯೋಗಿಸ್ತಾರೆ ಅಂದರೆ ನಮ್ಮ 7 ಚಕ್ರಗಳ ಬ್ಯಾಲೆನ್ಸಿಗಾಗಿ ಉಪಯೋಗಿಸುವಂಥದ್ದು. ಅದರಲ್ಲಿ ಮಾಡಿದಂತಹ ಪೆಂಡುಲಮ್ ಸಾಧಾರಣವಾಗಿ ನಾನು ಉಪಯೋಗಿಸೋದು ಇದುವೇ. ಅದರ ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ ರುದ್ರಾಕ್ಷಿ ಪೆಂಡುಲಮನ್ನು ಕೂಡ ಉಪಯೋಗಿಸ್ತೇನೆ. ಇದು ಹೆಲ್ತಿನ ಒಂದು ಕ್ವಶನ್ಸಿಗೆ ಆನ್ಸರ್ ಆಗಿ ಉಪಯೋಗಿಸ್ತೇನೆ. ಇದು ಇವತ್ತಿನ ಪೆಂಡುಲಮ್ ರೀಡಿಂಗ್ ಆಗಿತ್ತು. ಯಾರೆಲ್ಲ ನನ್ನ ಚಾನಲ್ ಮೂಲಕ ಪ್ರಶ್ನೆಗಳನ್ನು ಕೇಳಿದ್ದೀರೋ ಅವರಿಗೆಲ್ಲ ಶ್ರೀ ಗುರು ರಾಘವೇಂದ್ರ ಮತ್ತು ತಾಯಿನ ನಂಬಿರುವಂತಹ ಮಹಾಕಾಳಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.